ನಮಸ್ಕಾರ ವೀಕ್ಷಕರೇ, ಕನೆಕ್ಟ್ ಕರ್ನಾಟಕದ MLA ರಿಪೋರ್ಟ್ ಕಾರ್ಡ್ಗೆ ಸ್ವಾಗತ. ನಾವಿವತ್ತು ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ವಿಧಾನಸಭಾ ಕ್ಷೇತ್ರದಲ್ಲಿದ್ದೀವಿ. ಕಾಂಗ್ರೆಸ್ನ ಪ್ರಕಾಶ್ ಕೋಳಿವಾಡ ಅವರು ಇಲ್ಲಿಯ ಶಾಸಕರು. ಇಲ್ಲಿಯ ಮತದಾರರ ಮನದಾಳ ಏನು, ಶಾಸಕರ ಸಂಕಲ್ಪ ಏನು, ಹೇಗೆ ಕೆಲಸ ಮಾಡ್ತಿದ್ದಾರೆ ಏನು, ಯಾಕೆಂದರೆ ಈಗಾಗಲೇ ವಿಧಾನಸಭೆ ಚುನಾವಣೆ ಮುಗಿದು ಲೋಕಸಭೆ ಚುನಾವಣೆ ಮುಗಿದು 2024 ಮುಗಿಯೋಕೆ ಬಂದಿದೆ. ಉಳಿದಿರೋ 3 ವರ್ಷದಲ್ಲಿ ಅವ್ರು ಏನು ಮಾಡಬೇಕು, ಇಲ್ಲಿಯ ಮತದಾರನೇ ಮಾತಾಡ್ಸೋಣ. ರಮೇಶ್ ರೀ. ಏನು ಮಾಡ್ತೀರಿ? ನಾವು ಇಲ್ಲಿ ಹೋಟೆಲ್ ಕೆಲಸ ಮಾಡ್ತೀವಿ. ಯಾವ್ರು ನಿಮ್ಮದು? ನಮ್ಮದು ಕುಂದಗೋಳ ತಾಲೂಕು ದೇವನೂರು. ಯಾವರು? ಕುಂದಗೋಳ ತಾಲೂಕು ದೇವನೂರು. ಇಲ್ಲಿ ಮಿಸ್ಸಸ್ ಇಲ್ಲೇ ಇದೆ. ಓಕೆ, ಹೋಟೆಲ್ಲ ಇಲ್ಲೇನಾ? ಹಾಂ. ಓಕೆ, ಹೇಗಿದೆ ನಿಮ್ಮ ಪ್ರಕಾರ ರಾಣೆಬೆನ್ನೂರು? ರಾಣೆಬೆನ್ನೂರು ಚೆನ್ನಾಗಿ, ಆದರೆ ಇನ್ನೂ ರೋಡು ಪಾಡು ಡೆವಲಪ್ಮೆಂಟ್ ಆಗ್ಬೇಕು. ಇವು ಹಾಸ್ಪಿಟ್ಲಿಂದ ಆಯ್ತು ಇದು ಆಯ್ತು ರೀ, ಎಲ್ಲ ಡೆವಲಪ್ಮೆಂಟ್ ಆಗ್ಬೇಕು. ಕೆಲವು ಕಡೆ ಇನ್ನೂ ಒಂದು ಏರಿಯಾದಾಗ ಹಂಗೆ ಇದೆ ಬರೋ ರಸ್ತೆಗಳೆಲ್ಲ ಗಟರ್ ಆಯ್ತು, ಡೆವಲಪ್ಮೆಂಟ್ ಆಗ್ಬೇಕು. ಕೋಳಿವಾಡ ಅವ್ರ ಹಿಂದೆ ಅವ್ರ ಅಪ್ಪಾರು ಏನು ಮಾಡಿದ್ರು ಮುಖ್ಯ ಅಲ್ಲ, ಈಗ ಅವರು ಏನು ಮಾಡ್ತಾರೆ ಅನ್ನೋದು ಮುಖ್ಯ. ಜನರು ಅಪ್ಪನ ಹೆಸರು ರಾಜಕೀಯ ನಡೆಯಲ್ಲ, ಅಳಿಯಲ್ಲ ಸರ್. ಅದಕ್ಕೆ ಅವರು ಆದರೂ ಈಗ ನಮ್ಮ ಜನ ಆದರೂ ಅವ್ರನ್ನ ಹೋಗಿ ಕೇಳಬೇಕು. ಒಮ್ಮೆ ಭೇಟಿ 2 ಸಲ ಪ್ರತಿ ಸಲನೂ ಭೇಟಿ ಆಗ್ಬೇಕು ಅವ್ರಿಗೆ. ಅವ್ರು ನಮ್ಮ ಇಲ್ಲೇ ಕೆಲವರು ಮಾತಾಡ್ತಿದ್ರು ಭೇಟಿ ಆಗಿಲ್ಲ ಅಂತ. ಕೆಲವು ಸಲ ಹೇಳೋರು ಗೊತ್ತಾಗುತ್ತೆ, MLA ದೇವರಲ್ಲ. ಅಲ್ಲಿ ನಮ್ಮ ಕಷ್ಟ ಐತೆ ಅಂತ ಅವನು ಎಲ್ಲರನ್ನೂ ನೋಡೋಕ್ಕಾಗಲ್ಲ. ನಾವು ಅಲ್ಲಿ ಹೋಗಿ ಒಮ್ಮೆ ಬಿಟ್ಟು 2 ಸಲ ಅಲ್ಲಿ ಒಂದು ಏನು ಪ್ರೂಫ್ ತೊಗೊಂಬರ್ಬೋದು ನಾವು. ಹೆಂಗೆ ಮಾತಾಡಿದ್ವಿ, ಈಗ ಎಲ್ಲ ಮೊಬೈಲ್ ಅದಾವು. ಓಕೆ, ನಿಮ್ಮ ಪ್ರಕಾರ MLA ಅವ್ರನ್ನ ಭೇಟಿಯಾಗಿ ಕಷ್ಟ ಹೇಳಬೇಕು, ಆಗಲೂ ಸ್ಪಂದಿಸಿಲ್ಲ ಅಂದರೆ ಸರಿ ಇಲ್ಲ ಅಂತ. ಮುಂದಿನ ಅರ್ಥ, ಮುಂದಿನ ದಾರಿ ಬೇರೆ. ಓಕೆ, ಈಗ ಹೋಗಿ ಭೇಟಿ ಆಗಿದ್ದೀರಾ? ನಾವಂತೂ ಹೋಗಿಲ್ಲ ಸರ್. ನಾವು ಹೋಗಿಲ್ಲ. ಮತ್ತೆ ಇದ್ದಿದ್ದೆ ಹೇಳ್ಬೇಕಂದ್ರೆ ಸಿಟಿಲೆಲ್ಲ ಕಾರ್ಯಕ್ರಮಗಳು ಅದು ಇದ್ರ ಕಾಣಿಸ್ಕೊತಾರ, ಇಲ್ಲಿ ಕಾಣಿಸ್ತಾರೆ. ಅಚಾನಕ್ ಅಲ್ಲಿ ಯಾರು ಫಂಕ್ಷನ್ ಇದ್ರೆ ಹೇಳ್ಕೊಟ್ಟಿದ್ದ ಮುಂಚೆ ಬಂದು ಕಾಣಿಸ್ತಾರೆ. ಹಾಂ, ಬರ್ತಾರೆ. ಮುಖ್ಯವಾಗಿ ಏನು ಸಮಸ್ಯೆ? ಆಸ್ಪತ್ರೆ ಒಳಗೆ ಈಗ ಸ್ವಲ್ಪ ಚಾಚಾರ ಮಾಡ್ತಾರೆ. ಈಗ ಮತ್ತೆ ಬ್ಯಾಂಡೇಜ್ಮೆಂಟ್ ಅದು ಇದು 20 ರೂಪಾಯಿ ಎಕ್ಸ್ಟ್ರಾ ಕೊಡಿ, ಅದು ಇವನ್ನೆಲ್ಲ ಕೇಳ್ತಾರೆ. ಲಂಚ ಜೋರಾಗಿದೆ. ಹಾಂ, 20 ಹಿಂಗೆ ಕಾರ್ಪೊರೇಷನಲ್ಲೆಲ್ಲ ಜೋರಾಗಿದೆ. ಹೌದೌದು. ಈಗ ಎಲ್ಲ 10ಕ್ಕೆ 20ಕ್ಕೆ ಹೇಳಿದ್ರಲ್ರಿ, ಆ ಟೈಪು. ಈಗ ಬಾಂಡನ್ನು ಯಾವುದನ್ನು ತೆಗಿಲಿಕ್ಕೆ ಇದೆಲ್ಲ ಮಾಡ್ತಾರೆ. ಮತ್ತು ಈಗ ಅರ್ಜೆಂಟಿಗೆ ಏನು ಮಾಡೋಕ್ಕಾಗಲ್ಲ, ನಾವು 10 ಕೊಟ್ಟು ಬಂದುಬಿಡೋದು. ಅರ್ಜೆಂಟಿಗೆ ಕೆಲಸ. ಈಗ ಮತ್ತೆಲ್ಲ ಒಂದು ದಿನ ದುಡಿಮೆ ಹೋಗುತ್ತೆ, ಅದನ್ನು ವಿಚಾರ ಮಾಡ್ಬೇಕಲ್ಲ. 10-20 ರೂಪಾಯಿಗೆ ವಿಚಾರ ಮಾಡೋಂಗಿಲ್ಲ ಜನ. ಕಾಮನ್ ನಾವು ಏನು ಮಾಡೋಕ್ಕಾಗಲ್ಲ. ಏನು ಒಂದು ಸಲಹೆ ಕೊಡ್ಬೇಕಂದ್ರೆ ಏನು ಕೊಡ್ತೀರಾ MLAಗೆ? ಏನಿಲ್ಲ, ಇದು ಒಂದು ಏನೈತಲ್ಲ, ಇವನು ಕೆಲಸ ಅವ್ರ ಮ್ಯಾಗ ಒಟ್ಟು ಬ್ರೇಜರ್ ಮಾಡಿ ಅವ್ರ ಮ್ಯಾಗ ವರ್ಕ್ ತೊಗೋಬೇಕು. ಅವರು ಈ ಥರ ಜನರು ಈ ಥರ ಹೇಳ್ತಾರೆ, ನೀವು ಹೆಂಗೆ ಕೆಲಸ ಮಾಡ್ತೀರಿ ಅಂತ ಕೇಳ್ಬೇಕು ಅವ್ರನ್ನು. ಯಾಕೆ ಅವ್ರಿಗೆ ಪವರ್ ಇರುತ್ತೆ, ನಮಗಿರಲ್ಲ. ಅಂದರೆ MLA ಅಧಿಕಾರಿಗಳು ಚಳಿ ಬಿಡಿಸಿ ಕೆಲಸ ಮಾಡಿಸ್ಬೇಕು. ಹೌದೌದು ರೀ. ಲಂಚ ತಗೊಳ್ಳೋದೆಲ್ಲ ನಿಲ್ಲಿಸ್ಬೇಕು. ಮತ್ತೆ ರೀ, ಈಗ ಎಮರ್ಜೆನ್ಸಿಗೆ ಮತ್ತೆ ಒಬ್ರಿಗೆ ಇರ್ತೈತಿ, ಒಬ್ರಿಗೆ ಇರಂಗಿಲ್ಲ. ಯಾರು ಕೊಡ್ಬೇಕು? ಹಿಂಗಾಗಿ ಈ ಗೌರ್ಮೆಂಟ್ ಯೋಜನೆ ಬರೀ ಮೊನ್ನೆ 2 ತಿಂಗಳು ಬಂದಾಗ ಎಷ್ಟೋ ಜೀವನ ಮತ್ತು ಕೊರೋನಾ ಆಗತ್ತಿದ್ದು. ಈಗ ಮತ್ತೆ ಅದ ಬಂದ್ರೆ ಇವತ್ತು ಮಳೆ ಹತ್ತೈತಿ, 1 ತಿಂಗಳು ಮನ್ಯಾಗ ಅದಾರ ಅಂದ್ರು ಅದು 2000 ಮಂತ್ಯಾನಾರು ನಡ್ಸ್ಕೊಂಡು ಹೋಗ್ತಾರೆ. ಗ್ಯಾರಂಟಿ ಒಳ್ಳೇದು, ಗ್ಯಾರಂಟಿ ಒಳ್ಳೇದು. ಅದು ದುರುಪಯೋಗ ಪಡ್ಕೊಳ್ಳೋರಿಗೆ ಅಷ್ಟೇ ಕೆಟ್ಟದ್ದು. ಅದು ಒಳ್ಳೇದವ್ರಿಗೆ 90% ಅದೇ ಒಳ್ಳೇದಾಗಿದೆ. ಹೇಗಿದೆ ನಿಮ್ಮ ಪ್ರಕಾರ ರಾಣೆಬೆನ್ನೂರು? ರಾಣೆಬೆನ್ನೂರು ನಮ್ಮ ಕ್ಷೇತ್ರ ನಮ್ಮ MLA ಅವರು 4 ಮೊನ್ನೆ 10 ಕೋಟಿದ್ದು ಕೊಟ್ಟಾರೆ ರೋಡ್, ಇಟಗಿ ರೋಡ್ ಮಾಡೋಕೆ. ಆಮೇಲೆ ಸ್ಕೂಲಿಗೆ ಮೊನ್ನೆ ಸ್ಮಾರ್ಟ್ TV ಕೊಟ್ಟಾರೆ 3 ಸ್ಕೂಲಿಗೆ. ಆಮೇಲೆ ಕಾಂಪೌಂಡಿನ ಇದು ರಿಪೇರಿ ಮಾಡಿಸ್ಕೊಡ್ತಾನೆ ಅಂತ ಹೇಳಿದ್ದಾರೆ. ಆಮೇಲೆ ಇದು ಸ್ಕೂಲ್ ಒಳಗೆ ಒಳ್ಳೆ ಅಭಿವೃದ್ಧಿ ಅವನು ಮಾಡಿಸ್ಕೊಡ್ತಾನೆ ಅಂತ ಹೇಳಿದ್ದಾರೆ. ಆಮೇಲೆ ಗೃಹಲಕ್ಷ್ಮಿ, ಸರ್ಕಾರದಿಂದ ಗೃಹಲಕ್ಷ್ಮಿಗಳು ಎಲ್ಲ ನಮ್ಮ ಕಡೆ ಮುಟ್ಟಿದಾವೆ ರೀ. ನಮ್ಮಲ್ಲಿ ಯಾವ ಇದು ಇರಲಿಲ್ಲ, ಎಲ್ಲ ಚೆನ್ನಾಗಿ ವರ್ಕ್ ಮಾಡ್ತಾ ಇದ್ದಾರೆ ಪ್ರಕಾಶ್ ಅಣ್ಣವರು. ಅದರಿಂದ ಅವರಿಗೆ ಭಾಳ ಧನ್ಯವಾದಗಳು. ಪ್ರಕಾಶ್ ಅಣ್ಣ ಅವ್ರ ಕೆಲಸ ಚೆನ್ನಾಗಿದೆಯಾ, ಅವ್ರ ತಂದೆಯವ್ರ ಕೆಲಸ ಚೆನ್ನಾಗಿದೆ? ಈ ಪ್ರಕಾಶ್ ಅಣ್ಣವ್ರದ್ದು ಚೆನ್ನಾಗೈತಿ, ಅಪ್ಪವ್ರದ್ದು ಚೆನ್ನಾಗೈತ್ರಿ. ಯಾರು ತಂದೆಯವ್ರಿಲ್ಲ, ಯಾವ ಗುಣ ಇವರು ಅಳವಡಿಸ್ಕೊಂಡ್ರೆ ತುಂಬ ಎಲ್ಲ ಗುಣ ಅದಾವ್ರಿ, ಇಲ್ಲ ಅನ್ನಲ್ಲ. ಯುವಕರ ಆಕಾರ ಒಂದು ಸ್ವಲ್ಪ ಅವರು ವಯಸ್ಸಿನ ಆಕಾರ ಅನುಭವ ಜಾಸ್ತಿ. ಸ್ವಲ್ಪ ಹೋಗ್ಬೇಕು, ಇನ್ನು ದಿನಗಳಲ್ಲಿ ಹೋಗ್ಬೇಕು, ಇನ್ನು ಮಾಡ್ತಾರನ್ನ ನಮ್ಗೆ ಭರವಸೆ ಐತ್ರಿ. ಹೆಚ್ಚಿನ ಕೆಲಸ ಮಾಡ್ತಾರ ಭರವಸೆ ಐತಿ. ಈಗಾಗಲೇ ಸರ್ಕಾರ ಅಧಿಕಾರಕ್ಕೆ ಬಂದು 1.5 ವರ್ಷ ಮುಗಿತಾ ಬಂತು. ಇನ್ನೇನು ಇಸ್ವಿ ಲೆಕ್ಕ ಅಂದರೆ 2024 ಮುಗ್ದಂಗೆ. ಇನ್ನು ಉಳಿದಿರೋ 3 ವರ್ಷದಲ್ಲಿ ಏನಾದರೆ ಒಳ್ಳೇದು ಅಂತೀರಿ ರಾಣೆಬೆನ್ನೂರಿಗೆ? ರಾಣೆಬೆನ್ನೂರು ಅಭಿವೃದ್ಧಿ ಆದರೆ ಚಲೋ ರೀ. ಎಲ್ಲ ಡ್ರೈನೇಜ್ಗಳು ಅಭಿವೃದ್ಧಿ ಆಗಬೇಕು. ಆಮೇಲೆ ವಸತಿ ನಿಲಯಗಳು ಇಲ್ಲ ರಾಣೆಬೆನ್ನೂರಲ್ಲಿ. ರಸ್ತೆಗಳು ಒಂದು ಸ್ವಲ್ಪ ಹದಗೆಟ್ಟವು. ಆಮೇಲೆ ನಮ್ಮಲ್ಲಿ ರಾಣೆಬೆನ್ನೂರು ಹಲಗೇರಿ ರೋಡಲ್ಲಿ ಮೇಡ್ಲಿರೋ ರೋಡು ಒಂದು ರಿಪೇರಿ ಇದೆ, ಅದನ್ನು ಮಾಡಿಕೊಟ್ರೆ MLA ನಮಗೆ ಅನುಕೂಲ ಆಕತಿ. ಕೆಲವೊಂದು ಕಾಮಗಾರಿಗಳು ಭಾಳ ಉದಾವ್ರಿ, ಅವನು ಮುಂದುವರಿಸ್ಕೊಟ್ರೆ ಒಂದು ಮಾಡಿಕೊಟ್ರೆ ಅನುಕೂಲ ಆಕತಿ ಅಂತ ನಮ್ಮ ಅನಿಸಿಕೆ ಸರ್. ನಾವು MLA ಅವ್ರು ಇಂಟ್ರೂ ಮಾಡಿದಾಗ ಅವರು ಇಂಜಿನಿಯರು, ಎಜುಕೇಟೆಡು, ಹಾಸನ್ ಮಲ್ನಾಡು ಕಾಲೇಜಲ್ಲಿ ಮುಗಿಸಿದ್ದು. ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಹೆಚ್ಚಿನ ಆದ್ಯತೆ ಕೊಟ್ಟಾರ್ರಿ. ಭಾಳ ಶಿಕ್ಷಣಕ್ಕೆ ಕರೆದು ನಮಗೆ ಗ್ರಾಮ ಪಂಚಾಯತಿ ಮೆಂಬರ್ ಇದರಿಂದ ನಮಗೆ 2-3 ಕರೆದು ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಹೇಳಿದ್ದಾರೆ.
ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ಅದ್ರ ಬಗ್ಗೆ ಶಿಕ್ಷಕರು ಇಲ್ಲ ಅಂದರೂ ಹೆಚ್ಚುವರಿ ಶಿಕ್ಷಕರನ್ನು ಕೊಟ್ಟಿದ್ದಾರೆ. ಇವರು ಪಾಠ ಮಾಡ್ತಿರ್ತಾರೆ ಒಂದೊಂದ್ಸಲ. ಸರ್ ಮಾಡ್ತಾರೆ, ಪ್ರಕಾಶ್ ಅಣ್ಣವರು ಮಾಡ್ತಿದ್ದಾರೆ, ಮಾಡಿದ್ದಾರೆ, 2-3 ಪಾಠ ಮಾಡಿದ್ದಾರೆ. ಆಮೇಲೆ ಈಗ ಸ್ಕೂಲ್ ಅಭಿವೃದ್ಧಿ ಬಗ್ಗೆನೂ ಹೇಳಿದ್ದಾರೆ, ಭಾಳ ಹೇಳಿದ್ದಾರೆ, ಮಾಡಿಕೊಡ್ತವೆ ಅಂತ ಹೇಳಿದ್ದಾರೆ. ಆಮೇಲೆ ಪಾಟೀಲ್ ಪುಟ್ಟಪ್ಪರ ಸಮಾಧಿ ನಮ್ಮೂರು ಹುಟ್ಟೂರು ಪಾಟೀಲ್ ಪುಟ್ಟಪ್ಪರು ಇರೋದ್ರಿಂದ ಅದನ್ನ ಅಭಿವೃದ್ಧಿ ಮಾಡಿಕೊಡ್ತಾನೆ ಅಂತಲೂ ಒಂದು ಮಾತು ಹೇಳಿದರು. ಅದನ್ನ ಇದನ್ನು ತಗೊಂಡಲ್ಲ, ಒಂದು ಸ್ವಲ್ಪ ಪ್ರಕಾಶ್ ಅಣ್ಣವ್ರು ಮಾಡಿಕೊಡ್ಬೇಕಂತ ನಮ್ಮ ಅನಿಸಿಕೆ. ಒಂದಷ್ಟು ಜನ ಸಿಟಿಲಿ ಮಾತಾಡ್ತಾ ಒಂದೊಳ್ಳೆ ಆಸ್ಪತ್ರೆ ಬೇಕು, ಸರ್ಕಾರಿ ಆಸ್ಪತ್ರೆ, ಮಲ್ಟಿ ಸ್ಪೆಷಾಲಿಟಿ ಅಂತಿದ್ದಾರೆ, ಅನಿಸುತ್ತಾ ನಿಮಗಾಗಿ? ಹೌದು, ಮಾಡಿಕೊಟ್ರೆ ಚಲೋ ಆಕತಿ. ಮಲ್ಟಿಪೇಟೆ ಹಾಸ್ಪಿಟಲ್ ಬೆಂಗಳೂರು, ನಾವು ದಾವಣಗೆರೆ ಹೋಗೋದು ತಪ್ತೈತಿ. ನಾವು ಅಲ್ಲಿಗೆ ರಾಣೆಬೆನ್ನೂರಲ್ಲಿ ಮಾಡಿಕೊಟ್ರೆ ಭಾಳ ಅನುಕೂಲ ಆಕತಿ ಅಂತ ನಮ್ಮ ಅನಿಸಿಕೆ ರೀ. ಪ್ರಕಾರ ಆಸ್ಪತ್ರೆ ಮತ್ತು ರಸ್ತೆಗಳೆಲ್ಲ ಬೇಕಾಕತ್ರಿ. ಮಲ್ಟಿಪೇಟೆ ಒಟ್ಟು ಹೈಟೆಕ್ ಹಾಸ್ಪಿಟಲ್ ನಮ್ಮಲ್ಲಿ ಮಾಡಿದ್ರೆ, ರಾಣೆಬೆನ್ನೂರಲ್ಲಿ ಮಾಡಿದ್ರೆ ಭಾಳ ಉತ್ತಮ ಅಂತ ನಮ್ಮ ಅನಿಸಿಕೆ ರೀ. ನೀವು ಹಿಂದೆ ಸಾಕಷ್ಟು MLAಗಳು ನೋಡಿರ್ತೀರ, ಹಿರಿಯರಾಗಿದ್ದೀರಾ, ನಿಮ್ಮ ಪ್ರಕಾರ ಶಾಸಕರಿಗೆ ಏನು ಸಲಹೆ ಕೊಡ್ತೀರಾ? ಶಾಸಕರಿಗೆ ಸಲಹೆ ಕೊಡೋದೇನೆಂದರೆ, ದೊಡ್ಡ ವ್ಯಕ್ತಿಗಳ ಆಕಾರ ಸಲಹೆ ಕೊಡೋದೇನು ಅವರೆಲ್ಲ ಮಾಡ್ತಿರ್ತಾರೆ. ನಮ್ಮ ಅನಿಸಿಕೆಯನ್ನು ಅಭಿವೃದ್ಧಿ ಹೆಚ್ಚಿನ ಮಾಡಲಿ ಅಂತ ನಮ್ಮ ಇದು ಹೆಚ್ಚಿನ ಸಾಕು. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.